ಹಾವೇರಿಯಲ್ಲಿ ಬಡವರ ಹಾಲಿನ ಪ್ರೋತ್ಸಾಹ ಧನವನ್ನೇ ನುಂಗಿದ್ದಾರೆ. ಪ್ರೋತ್ಸಾಹ ಹಣ ಸ್ವಂತ ಅಕೌಂಟ್ಗೆ ಜಮಾ ಮಾಡಿಕೊಂಡಿದ್ದಾರೆ ಸಿಬ್ಬಂದಿ. ಹಾವೇರಿಯ ಸವಣೂರಿನ ತೊಂಡೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಪ್ರೋತ್ಸಾಹ ಧನವನ್ನ ನುಂಗಿದವರನ್ನ ಕೂಡಿ ಹಾಕಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊಹಮ್ಮದ್ ಶರೀಫ್ ಹಾಲು ಪರೀಕ್ಷಕ ನಾಗರಾಜ್ ಮೇಲೆ ಆರೋಪ ಕೇಳಿಬಂದಿದೆ. ತಾವು ಹಾಲು ಉತ್ಪಾದಕರು ಅಂತ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಮೋಸ ಮಾಡಿದ್ದಾರೆ. ಪ್ರತಿನಿತ್ಯ ತಾವು ಕೂಡ ಡೈರಿಗೆ ಹಾಲು ಹಾಕಿದ್ದೇವೆ ಅನ್ನುವ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ಮಾಡಿದ್ದಾರೆ. ಅಕೌಂಟ್ಗೆ ಜಮಾ ಮಾಡಿಕೊಂಡಿದ್ದಾರೆ ಸೆಕ್ರೆಟರಿ ಹಾಗೂ ಹಾಲು ಪರೀಕ್ಷಕ. ಹಾಲಿನ ದುಡ್ಡನ್ನ ನುಂಗಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಈಗ ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ. ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ ಹಾವೇ ಮಿಲ್ ಸಿಬ್ಬಂದಿ. ಬಡವರ ಹಾಲಿನ ಪ್ರೋತ್ಸಾಹ ಧನವನ್ನೇ ಈ ಸಿಬ್ಬಂದಿ ನುಂಗಿ ಹಾಕಿದ್ದಾರೆ. ಹಾವೇರಿಯ ಸವಣೂರಿನ ತೊಂಡೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರತಿನಿತ್ಯ ತಾವು ಕೂಡ ಡೈರಿಗೆ ಹಾಲು ಹಾಕ್ತೀವಿ, ಆ ರೀತಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ಮಾಡಿದ್ದಾರೆ. ತಮ್ಮ ಅಕೌಂಟ್ಗೆ ಹಣವನ್ನ ಜಮಾ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಯ ಆಸ್ತಿಯನ್ನು ಕೂಡ ಖರೀದಿ ಮಾಡಿದ್ದಾರೆ. ಇದೀಗ ರೈತರಿಗೆ ಈ ವಿಚಾರ ಗೊತ್ತಾಗಿದ್ದು ಅವರನ್ನ ಕೂಡಿ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದಷ್ಟು ಶೀಘ್ರವಾಗಿ ಈ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಿಮ್ಮ ಅಕೌಂಟ್ ಸಮಸ್ಯೆ ಆದಾಗ ಇದು ಯಾರಾದ್ರೂ ಬಂದು ನಿಮ್ಗೆ ಹೇಳಿದ್ರ ಹಾಲಕ್ಕ ಮುಂದೆ ಹೇಳ ನಿಮ್ಗೆ ಅವರು ಜಮಾ ಮಾಡ್ಬೇಕ್ರಿ. ಅವ್ರು ಸಗಣಿ ಬೆಳೆಯವ್ರ ಇವ ಸಗಣಿ ತಿನ್ನವ ಕೇಳೋಗ ನನ್ನೇ ಕೇಳ್ತಿದೆ ಅಂತಾನ ತಿಂದಾನ ಇವನ ತಿಂದಾನ ಇಲ್ಲಿ ಬಿಡ್ರಿ ಬೋನಸ್ ನಮಗೂ ಬಂದ ಕೂಲಿ ನಾಲಿ ಮಾಡಿಕೊಂಡು ಒಂದೆರಡು ಹಸುಗಳನ್ನು ಎಮ್ಮೆನೋ ಸಾಕಿ ಜೀವನ ಮಾಡುವಂತಹ ಸಾಕಷ್ಟು ಜನ ಬಡ ರೈತರು ಇವತ್ತು ಹಳ್ಳಿಗಳಲ್ಲಿದ್ದಾರೆ. ಹಾಲು ಉತ್ಪಾದಕರು ಪಾಪ ಪ್ರತಿ ದಿವಸ ಸಗಣಿ ಬಾಚಬೇಕು, ಗಂಜಲು ಕ್ಲೀನ್ ಮಾಡಬೇಕು. ಒಂದು ಹಸುವನ್ನು ಸಾಕೋದಿದೆಯಲ್ಲ, ಒಬ್ಬ ವ್ಯಕ್ತಿನ ಎಷ್ಟು ಒಂದು ಮಗುವಿನ ಥರ ಸಾಕಿರ್ತಾರೆ. ಹಸುಗಳು ಹಾಲು ಕರಿಬೇಕಂತ ಹೇಳಿದರೆ ಆ ಹಾಲನ್ನು ಕರೆದೇ ಇವತ್ತು ಸಾಕಷ್ಟು ಬಡ ರೈತರು ಜೀವನ ಮಾಡ್ತಾರೆ. ಹಾಲು ಉತ್ಪಾದನೆ ಮೂಲಕನೇ ಹಾಲಿನ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡುವಂಥ ಸಾಕಷ್ಟು ಜನ ಕುಟುಂಬಸ್ಥರಿದ್ದಾರೆ. ಅಂತ ಸಾಕಷ್ಟು ಜನ ಬಡ ಹಾಲು ಉತ್ಪಾದಕರಿಗೆ ಮೋಸ ಮಾಡಿದಂಥ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ತೊಂಡೂರು ಗ್ರಾಮದಲ್ಲಿ ನಾನು ಇವತ್ತಿದ್ದೀನಿ. ಇಲ್ಲಿ ಯಾವ ರೀತಿ ಹಾಲು ಉತ್ಪಾದಕರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದರೆ, ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿ ಶರೀಫ್ ಮತ್ತು ಹಾಲು ಪರೀಕ್ಷಕ ನಾಗರಾಜ್ ತಳವಾರ್ ಅನ್ನುವಂಥವರು ಸಾಕಷ್ಟು ರೀತಿಯಲ್ಲಿ ಬೋನಸ್ ಅನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅಂದರೆ ಸರ್ಕಾರ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡುತ್ತೆ. ಆ 5 ರೂಪಾಯಿ ಪ್ರೋತ್ಸಾಹಧನವನ್ನು ತಮ್ಮ ಸ್ವಂತ ಅಕೌಂಟ್ಗೆ ಹಾಕಿಕೊಂಡು ದುರುಪಯೋಗ ಪಡಿಸಿಕೊಂಡ ಘಟನೆಗಳು, ಆರೋಪಗಳು ಕೇಳಿ ಬಂದಿದೆ. ಸಹಕಾರ ಸಂಘದ ಕಚೇರಿ ಬಳಿ ಒಂದು ಗೋದಾಮಿದೆ, ಅಲ್ಲಿ ಎಲ್ಲರನ್ನೂ ಕೂಡ ಕೂಡಿ ಹಾಕಿ ಇವತ್ತು ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ರು. ಸಾಕಷ್ಟು ದುರುಪಯೋಗ ಮಾಡ್ಕೊಂಡಿದ್ದಾರೆ, ತಮ್ಮ ಸ್ವಂತ ಅಕೌಂಟ್ಗೆ ಹಣ ಜಮೆ ಮಾಡ್ಕೊಂಡಿದ್ದಾರೆ. ಇದು ಸಾಕ್ಷಿ ಸಮೇತ ಇವತ್ತು ರೈತರು ಅದನ್ನು ಬಿಚ್ಚಿದ್ದಾರೆ. ತಮ್ಮ ಸ್ವಂತ ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ ಜಮೆ ಆಗಿದೆ. ಹಾಲು ಉತ್ಪಾದಕರ ಬೋನಸ್ ಹಣವನ್ನು ಇವ್ರು ಹೇಗೆ ಜಮೆ ಮಾಡ್ಕೊಂಡ್ರು? ಇಲ್ಲ ಮಿಸ್ ಮ್ಯಾಚ್ ಆಗಿತ್ತು ಅಕೌಂಟ್ಗಳು, ಹೀಗಾಗಿ ನಮ್ಮ ಅಕೌಂಟ್ಗೆ ಹಾಕೊಂಡ್ವಿ, ಇಲ್ಲಾಂದ್ರೆ ಅದು ಸರ್ಕಾರಕ್ಕೆ ವಾಪಸ್ ಹೋಗ್ತಿತ್ತು ಅಂತ ಸಬೂಬು ಹೇಳ್ತಾರೆ. ನಾನು ಇವತ್ತು ಅವ್ರನ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ. ಶರೀಫ್ ಅನ್ನುವಂಥವ್ರು ಸೆಕ್ರೆಟರಿ ಏನಿದ್ದಾರೆ ಇವರು, ಮತ್ತೆ ನಾಗರಾಜ್ ಅನ್ನುವಂಥವರು ಇವತ್ತು ತಮ್ಮ ಅಕೌಂಟ್ಗೆ ದುಡ್ಡನ್ನು ಜಮೆ ಮಾಡ್ಕೊಂಡಿರುವಂಥ ಆರೋಪ ಕೇಳಿ ಬಂದಿದೆ. ಶರೀಫ್ ಅವರ, ಈಗ ಆಕಳ ಎಮ್ಮೆ ಕಟ್ಟಿಲ್ಲ ನೀವು, ನಿಮ್ಮ ಅಕೌಂಟ್ಗೆ ಪ್ರೋತ್ಸಾಹಧನ ಹೆಂಗ್ ಜಮೆ? ಹಾಲು ಉತ್ಪಾದಕರ ಸದಸ್ಯರದು ಅಕೌಂಟ್ ನಂಬರ್ ಮ್ಯಾಚ್ ಇಲ್ಲ, ಮಿಸ್ ಮ್ಯಾಚ್. ಹೀಗಾಗಿ ಅವ್ರ ಅಕೌಂಟ್ ದುಡ್ಡು ಇದು ಗೌರ್ಮೆಂಟ್ಗೆ ಹೋಗ್ತೈತೆ ಅಂತೇಳಿ ನಮ್ಮ ಅಕೌಂಟ್ಗೆ ಹಾಕಿ ತೆಗೆದು ಕೊಡ್ಬೇಕಂತೇಳಿ. ಅದು ಆದೇಶ ಇದೆಯಾ? ಆದೇಶ ಇಲ್ಲ. ಮತ್ತೆ ಹೆಂಗ ಅದ ನಮ್ಮ ಅಕೌಂಟ್ ಎಲ್ಲ ರೆಡಿ ಮಾಡಿಟ್ಟಿವಿ ಬಿಲ್ ಕೊಡ್ಲಿಕ್ಕೆ. ಈಗ ಬಿಲ್ ರೆಡಿ ಮಾಡಿದ್ರಿ? ಎಷ್ಟು ಜನರ ಪ್ರೋತ್ಸಾಹನ ನಿಮ್ಮ ಅಕೌಂಟ್ ಜಮಾ? ಒಂದು 3-4 ಜನದ ಅಕೌಂಟ್ ಜಮಾ. ಅದನ್ನೇನು ರೈತರಿಗೆ ತಿಳಿಸಿದ್ರ? ಲಿಖಿತವಾಗಿ ಏನಾದ್ರು ಒಪ್ಪಂದ? ಅಕೌಂಟ್ ಸರಿ ಇಲ್ಲ ನೋಡ್ರಿ, ಮೌಖಿಕವಾಗಿ ಹೇಳೋದಲ್ಲ ನಾನು ಹೇಳೋದ. ರೈತರ ಅಕೌಂಟ್ಗೆ ನೇರವಾಗಿ ಹಾಲು ಉತ್ಪಾದಕರ 1 ಲೀಟರ್ ಇಷ್ಟು ಅಂತ ಸಹಾಯಧನವನ್ನು ಸರ್ಕಾರ ಜಮೆ ಮಾಡುತ್ತೆ. ಹೌದು, ಇದು ಒಪ್ಕೊಂತೀರಿ ನೀವು? ಆ ರೈತರ ಅಕೌಂಟ್ಗೆ ಅದು ದುಡ್ಡು ಹೋಗಿ ಬೀಳ್ಬೇಕು. ಬಿದ್ದಂತ ಸಂದರ್ಭದಲ್ಲಿ ಅದು ರೈತರಿಗೆ ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ವಾಪಸ್ ಹೋಗುತ್ತೆ. ಮತ್ತೆ ನೀವು ಇದನ್ನ ಸ್ವಂತ ಹೆಂಗ್ ಹಾಕಂಡ್ರಿ? ಒಂದು 10 ಮಂದಿ ಅಕೌಂಟ್ ಮಾತ್ರ ಸರಿ ಇಲ್ರಿ. 175 ಜನ ಹಾಲು ಹಾಕ್ತಾರ, ಅವರ 160 ಮಂದಿ ಕಂಟಿನ್ಯೂ ಜಮಾ ಆಗ್ತದೆ.
ಅದಕ್ಕೆ ತೊಂದರೆ ಇಲ್ಲ. ಅದು ನಿಮ್ಮ ಅಕೌಂಟ್ ಹೆಂಗ್ ಜಮಾ ಆಗ್ತದೆ? ನಮ್ಮ ಅಕೌಂಟ್ ಇಷ್ಟು ಹಾಲು ಕೊಟ್ಟಿವಿ, ಇಷ್ಟು ಪ್ರೋತ್ಸಾಹಧನ ಜಮಾ ಆಗಿದೆ ಅಂತ ತೋರ್ಸತ್ತಲ್ಲ ಆನ್ಲೈನ್ ಅಲ್ಲಿ ಹಾಕಿದ್ರೆ ಅದು ಇದು FID ನಂಬರ್ ಇರ್ತೈತಲ್ಲ, ಯಾವ್ದಕ್ಕಾರ ಹಾಕ್ಬೋದು. FID ನಂಬರ್ ಕ್ರಿಯೇಟ್ ಆಗಿತ್ತಲ್ಲ, ನಿಮ್ಗೆ FID ನಂಬರ್ ನೋಡಿದ್ರು. FID ನಂಬರ್ ಹೆಂಗ್ ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಹಾಲು ಉತ್ಪಾದಕರ ಎಮ್ಮೆ ಕಟ್ಟಿರೋದು? ಅಲ್ಲ ರೀ, ನಾವು ಸೆಕ್ರೆಟರಿ, ನಾವು ಜವಾಬ್ದಾರಿ ಅಲ್ಲ ನಮ್ದು. ನಾಳೆ ಅವ್ರು ಕೊಡ್ಲಿಲ್ಲ ಅಂತ ನಮ್ಗೆ ಕೇಳ್ತಾರೆ. ಜವಾಬ್ದಾರಿ ಹಿಂಗ್ ತಗೊಳ್ಳೋದು ನಿಮ್ಮ ಸ್ವಂತ ಅಕೌಂಟ್ ಬಿಟ್ಟರೆ ಗೌರ್ಮೆಂಟ್ ಹೋಗ್ತೈತಲ್ಲ. ಗೌರ್ಮೆಂಟ್ ಹೋದ್ರೆ ಗೌರ್ಮೆಂಟ್ನವ್ರು ಅದನ್ನ ಕಮ್ಯುನಿಕೇಶನ್ ಮಾಡ್ಬೇಕ್ರಿ. ರೈತರು ಕೇಳ್ತಾರೆ ಗೌರ್ಮೆಂಟ್ 9 ತಿಂಗಳಿಂದ ತೆಗೆದುಕೊಡೋಕೆ ಬರ್ತೈತೆ ಹಾಕೊಂಡಿದ್ದೀರಿ ನೀವು. 9 ತಿಂಗಳದ ಅಮೌಂಟ್ ಈಗ ತೋರಿಸಿದ್ರು ಅವರು, ಹಿಂದಲ್ಲಿ ಇನ್ನೂ ತೋರಿಸಿಲ್ಲ. 9 ತಿಂಗಳಿಂದ ಜಮಾ ಆಗಿರೋದನ್ನ ಯಾಕೆ ತೆಗೆದುಕೊಡ್ಬೇಕು? ಇದು ನೋಡ್ರಿ, ಇದು ಈ ರೀತಿ ಕಳ್ಳಾಟ ಆಗ್ತಾ ಇದೆ. ಸುಮಾರು ಈಗ ರೈತರು ತೋರಿಸಿರೋ ಪ್ರಕಾರ 9 ತಿಂಗಳದ್ದು ಅಮೌಂಟ್ ಇವರ ಅಕೌಂಟಿಗೆ ಜಮೆ ಆಗಿದೆ. ಅದು ಪ್ರೋತ್ಸಾಹಧನದ ಅಮೌಂಟ್. ಇದು ಕಳ್ಳ ಸಬಬು ಉತ್ತರ ಕೊಡ್ತಿದೆ. ಬಡ ರೈತರ ಹಾಲು ಉತ್ಪಾದನೆ ಮಾಡಿರೋದನ್ನ ನುಂಗಿ ನೀರು ಕುಡಿದಿದ್ದಾರೆ. ಇದ್ರ ಬಗ್ಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅಲ್ಲಿ ಸರ್ಕಾರ ಹೇಳುತ್ತೆ 5,500 ರೂಪಾಯಿ ನಾವು ಪ್ರೋತ್ಸಾಹನ ಹಾಕ್ತೀವಿ ಹಾಲು ಉತ್ಪಾದಕರಿಗೆ ಅಂತ. ಬಟ್ ಹಾಲು ಉತ್ಪಾದಕರ ಪ್ರೋತ್ಸಾಹನವನ್ನು ನುಂಗಿ ನೀರು ಕುಡಿಯುವಂಥ ಪ್ರಯತ್ನಗಳು ನಡೆದಿದೆ. ಒಂದು ಎಮ್ಮೆ ಕಟ್ಟಿಲ್ಲ, ಹಸು ಕಟ್ಟಿಲ್ಲ, ಹಾಲು ಇಷ್ಟು ಉತ್ಪಾದನೆ ಮಾಡ್ತೀನಿ ಅಂತ ಹೇಳಿ ಲೆಕ್ಕ ತೋರಿಸಿ ಪ್ರೋತ್ಸಾಹಧನ ಸೇರಿದಂತೆ ಹಾಲಿನ ದುಡ್ಡನ್ನು ಕೂಡ ಹೊಡೆಯುವಂಥ ಪ್ರಯತ್ನವನ್ನು ಇವರು ಸಿಬ್ಬಂದಿಗಳು ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯಾಗಿ ಸತ್ಯಾಂಶ ಹೊರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್ ಹೆಸರಾಡ್ಸ್ ನೋಡೋಣ ನ್ಯೂಸ್ ಆಮೇಲೆ. ಸರ, ಈಗ ರೈತಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ದೊಡ್ಡ ಅನ್ಯಾಯ ಆಗೈತೆ. ಹೆಂಗೆ ಅನ್ಯಾಯ ಆಗೈತೆ ಅಂದ್ರೆ ಪ್ರೋತ್ಸಾಹನ ಗೌರ್ಮೆಂಟಿಂದ 5 ರೂಪಾಯಿನ ಲೀಟ್ರಿಗೆ ಪ್ರತಿ ಲೀಟ್ರಿಗೆ ಬರ್ಬೇಕಾಗಿತ್ತಲ್ಲ, ಆ ಬರ್ತಕ್ಕಂಥ ಹಣವನ್ನು ಇವ್ರ ಅಕೌಂಟಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ರೈತ ಏನಾರ ಕೇಳಕ್ಕೆ ಹೋದ್ರೆ ನಿಂದ ಅಕೌಂಟ್ ಸರಿ ಇಲ್ಲ, ನಿಂದ FID ಆಗಿಲ್ಲ, ಇವು ಸರಿ ಮಾಡಿಸಿ ರೈತರಿಗೆ ಹೇಳಿದ್ರೆ ಸರಿ ಮಾಡ್ತಾರೆ. ಇವು ಹೇಳಂಗಿಲ್ಲ ರೀ. ಅದನ್ನ ಇವತ್ತು LDL ಆಫೀಸ್ಗೆ ಹೋಗಿ ಅದಕ್ಕೆ ಇವತ್ತು ಕೇಳಿದ್ರೆ ಇವತ್ತು ಹೇಳ್ತಾನೆ ರೀ ಒಟ್ಟು ಮಾಹಿತಿ. ಅದು ಮಾಹಿತಿ ಯಾವ್ದ್ರೊಬ್ಬ ಅಮಾಯಕ ರೈತ ಹಾಲಕ್ಕೆ ಬಂದ್ರೆ ನಾನು ಹಾಲಿನ ಕ್ವಾಲಿಟಿ ಐತೀನಿ ಯಾಕೆ ರೇಟ್ ಕೊಡಲ್ಲ ಅಂತ ಕೇಳಿದ್ರೆ 4 ದಿನ ಹೊಳೆ ಕಳಿಸ್ಬಿಡೋದು ಮನೆಗೆ. ಅವ್ರು ಏನ್ ತರ ಗೊತ್ತಂದ್ರೆ, ಯಾರ ಹಾಲು ಹಾಕಕ್ಕೆ ಬರತ್ತೀರಿ ನಿನ್ನ ಹಾಲು ಸರಿ ಇಲ್ಲ, ಸಕ್ರೆ ಬೆರೆಸಿದಿ, ನೀರು ಬೆರೆಸಿದಿ ಅಂತ ಹೇಳಿ ಅವ್ರ ಬಾಯಿ ಮುಚ್ಚಿಸಿ ಕಳಿಸ್ಬಿಡೋದ್ರಿ. ಅವ್ರ ಏನ್ತಿ ಬಡವ್ರು ಇರ್ತಾರೆ, ಅವ್ರ ಬಾಯಿ ಮುಚ್ಚಿ ಸುಮ್ಮನೆ ಇರ್ಬಿಡ್ತಾರೆ. 12 ಲೀಟರ್ ಹಾಲು ಇರ್ತಾವ್ರಿ. ಅವ್ರು ವಾಪಸ್ ಕಳಿಸ್ಬಿಡೋದ್ರಿ. ದಿನ ಹೊಳ್ ಕಳಿಸ್ಬಿಟ್ರೆ ಅವ್ರ ಗತಿ ಏನಾಗತ್ತೆ ಸರ್ ಅವ್ರದ್ದು. ಈ ತರ ಅನ್ಯಾಯ ಆಗೈತ್ರಿ ನಮ್ಗೆ. 5 ವರ್ಷ ಸರ್, 2020ರಿಂದ ಇಲ್ಲಿವರೆಗೆ ಸರ್ 17,000 ಲೀಟರ್ ಹಾಲು ಹಾಕಿದಾರಂತ. ಹ್ಞೂ ಸರ್, ಒಬ್ರು 13,000 ಸಿಲ್ಲರೆ, ಒಬ್ರು ಸರ್ 13,000 ಅಕೌಂಟಿಗೆ ರೊಕ್ಕ ಜಮಾ ಆಗಿದ್ರೆ ಸರ್. ಅವ್ರ ಅಕೌಂಟಿಗೆ ಎಷ್ಟು ದುಡ್ಡು ಜಮಾ ಆಗಿದೆ ಸರ್? ಲೆಕ್ಕ ಮಾಡೋಕೆ ಸರ್, ಲೆಕ್ಕ ಮಾಡಿ ಗೊತ್ತಾಗಿದೆ ಸರ್. 20 ತಿಂಗಳು ಸರ್ ಸಬ್ಸಿಡಿ 23,000 ಸಬ್ಸಿಡಿ ಜಮಾ ಆಗೈತ್ರಿ. ಅವ್ರು ಅಲ್ಲಿಂದ ಗೌರ್ಮೆಂಟ್ ಸಹಾಯಧನ ಏನು ಕೊಡುತ್ತಲ್ಲ, 23,000 ಒಬ್ಬರಿಗೆ ಜಮಾ ಆಗೈತ್ರಿ. ಅವ್ರಿಗೆ ಎಷ್ಟು, ಸಿಬ್ಬಂದಿಗೆ ಎಷ್ಟು ಸರ್ ಇದು? ರೈತರಿಗೆ ಏನು ಜಮಾ ಆಗಿದೆ? ಎಮ್ಮೆ ಹಸು ಕೊಟ್ಟಿದ್ದಾರೆ ಅವರ ಅಧಿಕಾರಿಗಳ ರೀ, ಇಲ್ಲಿ ಇರೋಂಥ ಅಧಿಕಾರಿಗಳ ಸಿಬ್ಬಂದಿ. ಅವರು ಒಂದು ಏನಿಲ್ಲ ಅಂದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರೆ 500 ಲೀಟರ್ ಹಾಕ್ತಾರೆ ಒಬ್ಬರಿ. ಅವರವರ ಸಿಬ್ಬಂದಿಗಳದಾರ, ಒಬ್ಬರು ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ 500 ಲೀಟರ್ ಹಾಲು ಹಾಕ್ತಾರೆ. ಇಲ್ಲಿ ಯಾರು ಒಬ್ರು ಇಷ್ಟು ದನ ಕಟ್ಟಿರಲ್ಲ, ಒಬ್ರು 500 ಲೀಟರ್ ಹಾಲು ಹಾಕ್ತಾರೆ. ಎಷ್ಟು ಅವ್ರದ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.